ಯಾವುದೇ ವಿಚಾರವನ್ನು ಭಾಳ ಮುಂಚೆ ಯೋಚನೆ ಮಾಡಿ ಮುಂದೆ ಇದಕ್ಕೆ ಏನಾಗ್ಬೋದು, ಇದು ಈ ಥರ ಆದರೆ ಅಂತ ಹೇಳುವಂಥದ್ದು ಯೋಚನೆ ಮಾಡಿದರೆ ಪರಿಹಾರದ ಅವಶ್ಯಕತೆ ಬರೋದೇ ಇಲ್ಲ. ಆದರೆ ಇದೊಂದು ಏನಂತ ಹೇಳಿದರೆ, ಪರಿಹಾರ ಕೊಡಬೇಕು ಅಂತ ಜನಗಳು ಬೇಡಿಕೆ ಮಾಡುವಂಥದ್ದಾಯಿತು, ಸರ್ಕಾರಗಳು ಅದಕ್ಕೆ ಸ್ಪಂದನೆ ಮಾಡುವಂಥದ್ದಾಯಿತು. 5 ಲಕ್ಷ ಇತ್ತು, 10 ಆಯಿತು, 20 ಆಯಿತು. ಆದರೆ ಜೀವ ಹೋಗಿರುವಂಥದ್ದು ಕೊಡಲಿಕ್ಕೆ ಹೇಗೆ ಜಾಗೃತ ಕ್ರಮ ವಹಿಸ್ಕೊಳ್ಬೇಕು, ಯಾವ ರೀತಿಯ ಕಾರ್ಯಕ್ರಮ ಮಾಡಬೇಕಲ್ವಾ? ಈಗಲೇ ಹೇಳಿದಾಗೆ ರೈತರು ಅನೇಕ ಸಮಸ್ಯೆಗಳಲ್ಲಿದ್ದಾರೆ. ಎಲೆಚುಕ್ಕಿ ರೋಗ ಇರ್ಬೋದು, ಹಳಬೇರೆ ರೋಗ ಇರ್ಬೋದು. ಆ ಸಮಸ್ಯೆಗಳ ಮಧ್ಯೆ ಈ ಅರಣ್ಯ ಇಲಾಖೆಯ ಕೆಲವು ಕಾಯ್ದೆಗಳು, ಅದರಲ್ಲೂ ವಿಶೇಷವಾಗಿ 4-1 ಕಾಯ್ದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದರೆ ಅದರ ಕಾರ್ಯಚಟುವಟಿಕೆ ಸಾಧಕ ಬಾಧಕಗಳ ಬಗ್ಗೆ ಹೇಳೋದಾದರೆ? ಮಲೆನಾಡಲ್ಲಿ ಅಡಿಕೆಗೆ ನೀವು ಹೇಳಿದಂಗೆ ತುಂಬ ಗಂಭೀರವಾದಂಥ ಸಮಸ್ಯೆ ಇದೆ. ಸುಮಾರು 100 ವರ್ಷಗಳಿಂದಲೂ ಕೂಡ ಹಳದಿ ಎಲೆ ರೋಗಕ್ಕೆ ಪರಿಹಾರ ಇಲ್ಲ. ತೋಟಗಳು ಹೋಗ್ತಾ ಇದ್ದಾವೆ. ಇತ್ತೀಚಿನ ಒಂದು 5 ವರ್ಷಗಳಿಂದ ಈಚೆಗೆ ಒಂದು ಹೊಸದಾಗಿರ್ತಕ್ಕಂಥ ಚುಕ್ಕೆ ರೋಗ ಪ್ರಾರಂಭ ಆಗಿದೆ. ಸಾಕಷ್ಟು ತೋಟಗಳ ಹಾನಿಯಾಗಿದ್ದಾವೆ. ಶೃಂಗೇರಿ ತಾಲೂಕಿನಲ್ಲಿ ರೈತರಿಗೆ ಅದೊಂದು ಭಾಳ ದೊಡ್ಡ ಇದಾಗಿಬಿಟ್ಟಿದೆ, ಅದು ಎಲೆಚುಕ್ಕಿ ರೋಗ ಮತ್ತು ಹಳದಿ ರೋಗ. ಇದರಿಂದ ರೈತರ ಒಂದು ಆರ್ಥಿಕ ಸ್ಥಿತಿ ತುಂಬ ಗಂಭೀರ ಆಗಿದೆ. ಜೊತೆಯಲ್ಲಿ ಈ ಕೃಷಿ ಕಾರ್ಮಿಕರ ಸಮಸ್ಯೆ, ಇದರಲ್ಲಿ ಭಾಳ ಒಂದು ಗಂಭೀರವಾದ ಪರಿಸ್ಥಿತಿ ರೈತರದ್ದಿದೆ. ಇದನ್ನು ಸರ್ಕಾರಗಳು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ಪರಿಹಾರ ನೋಡಿ, ಈ ಕೊರೋನಾ ಪ್ರಾರಂಭ ಆಯಿತು. ಕೊರೋನಾಕ್ಕೆ ಅದಕ್ಕೆ ಒಂದು ವೈರಸ್ಸಿನ ಒಂದು ಕಾಯಿಲೆ, ಅದು ಅಂಥ ವಿಶ್ವದಾದ್ಯಂತ ಆಗಿರತಕ್ಕಂತಹ ಒಂದು ಕಾಯಿಲೆ. ಅದರಿಂದ ಗಂಭೀರತೆ ಇತ್ತು, ಅಷ್ಟು ಪರಿಣಾಮಕಾರಿಯಾಗಿತ್ತು. ಜೀವಹಾನಿ ಮಾಡ್ತಾ ಇರ್ತಕ್ಕಂಥ ವೈರಸ್ಸಿಗೆ ಭಾರತದಲ್ಲಿ 6 ತಿಂಗಳಲ್ಲಿ ಒಂದು ಔಷಧಿಯನ್ನು ಕಂಡುಹಿಡಿದಿದೆ. ನಿಮಗೂ ಗೊತ್ತಿತ್ತು, ಕೇವಲ 6 ತಿಂಗಳಲ್ಲಿ ಅದಕ್ಕೆ ಒಂದು ಔಷಧಿಯನ್ನು ಕಂಡುಹಿಡಿದು ದೇಶದಲ್ಲಿ ಅದಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ ಪ್ರಾಣಹಾನಿಯನ್ನು ಉಳಿಸಿದೆ. ಹಾಗಿದ್ರೆ ವಿಜ್ಞಾನ ಇಷ್ಟು ಮುಂದುವರೆದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಹಳದಿ ಎಲೆ ರೋಗಕ್ಕೆ ಅಥವಾ ಈ ಚುಕ್ಕೆ ರೋಗಕ್ಕೆ ಔಷಧಿನೇ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ಲಿಲ್ವಾ? ಯಾಕೆ ಆಗಲಿಲ್ಲ? ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಇಚ್ಛಾಶಕ್ತಿಯ ಕೊರತೆ. ಎಲ್ಲದಕ್ಕೂ ಆಗಿರುವಂಥದ್ದನ್ನು ಹೇಳಿದರೆ ರಾಜಕಾರಣಿಗಳಲ್ಲಿ ಇರ್ತಕ್ಕಂಥ ಇಚ್ಛಾಶಕ್ತಿಯ ಕೊರತೆಯಿಂದ ಆಗ್ತದೆ. ನಾನೊಂದು ಸಲಹೆ ಕೊಡೋದು ಈ ವಿಚಾರದಲ್ಲಿ ಏನಂತ ಹೇಳಿದರೆ, ಬೇಕಿದ್ರೆ ಅದು ಆಗ್ತದೆ. ನನ್ನ ಅನಿಸಿಕೆ ಪ್ರಕಾರ ಯಾವುದೇ ಒಂದು ಹೊರದೇಶದ ವಿಜ್ಞಾನಿಗಳ ತಂಡವನ್ನು ಇಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಎಲೆಯ ಶಾಸ್ತ್ರದ ಮೇಲೆ ಏನು ಇದು ಮಾಡಿರ್ತಾರಲ್ಲ, ಅವರನ್ನು ಕರ್ಕೊಂಬಂದು ಇಲ್ಲಿ ಅವರಿಗೊಂದು ವ್ಯವಸ್ಥೆ ಮಾಡಿಕೊಟ್ಟು ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರದ ಮುಖಾಂತರ ಮಾಡಿಸ್ತಕ್ಕಂಥ ವ್ಯವಸ್ಥೆಯ ಯಾವುದೇ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಇಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದರೆ ಇದಕ್ಕೆ ಈಗಲೂ ಔಷಧಿ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. ಔಷಧಿ ಕಂಡುಹಿಡಿದೇ ಇರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ಖಂಡಿತ ಅಲ್ಲ, ಮಾಡ್ತಾ ಇಲ್ಲ. ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇದೆ. ಇದಕ್ಕೆ ಪರಿಹಾರ ಇಲ್ಲ ಅಂದರೆ ಇದೊಂದು ವಿಪರ್ಯಾಸ. ಯಾರಿಗೂ ಇಚ್ಛಾಶಕ್ತಿ ಇಲ್ಲ ಅದನ್ನು ಮಾಡಬೇಕು ಅಂತ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಭೌಗೋಳಿಕ ಕಾರಣ ಇರ್ಬೋದು. ಇಡೀ ರಾಜ್ಯದಲ್ಲಿ ಅಡಿಕೆ ಬೆಳೆಯುತ್ತಿರ್ತಕ್ಕಂಥ ಜಾಗಗಳು ಕಡಿಮೆ ಇದೆ, ಇಲ್ಲಿನ ಶಾಸಕರು ಇರ್ಬೋದು, ಅಷ್ಟೊಂದು ಮಾತಾಡುವಷ್ಟು ಶಕ್ತಿ ಇಲ್ಲದಂಥದ್ದಾಗಿರ್ಬೋದು, ಅದು ಪರಿಣಾಮ ಇದೆ. ಇನ್ನೊಂದು, ಆ ಕಾರಣಕ್ಕೆ ರೈತರು ಒತ್ತುವರಿ ಮಾಡಕ್ಕೆ ಹೊರಟಿದ್ದಾರೆ. ನಾನು ಹೇಳಿದ ಪ್ರಾರಂಭ ಮಾಡಿದ ಉದ್ದೇಶ ಏನಂದರೆ, ಇದರಿಂದ ರೈತರು ಒತ್ತುವರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಬೇರೆ ಬೆಳೆಗಳಿಗೆ ಏನು ಅವರು ಯೋಚನೆ ಮಾಡಿದರು, ಕಾಫಿ ಬೆಳಿಬೇಕಂತ ಸಂದರ್ಭ ಬಂದಾಗ ಕಾಫಿ ಮಟ್ಟವಾದ ಪ್ರದೇಶದಲ್ಲಿ ಬರಲ್ಲ. ಅದು ಬರುವಂಥದ್ದು ಬೆಟ್ಟದ ಒಂದು ಇದರಲ್ಲಿ ಕಾಫಿ ಬೆಳೀತಕ್ಕಂಥದ್ದು. ಆ ಕಾರಣಕ್ಕಾಗಿ ರೈತರು ಅಲ್ಪ ಸ್ವಲ್ಪ ಒತ್ತುವರಿಯನ್ನು ಮಾಡಿ ಕಾಫಿ ಬೆಳೆಯತಕ್ಕಂಥದ್ದು. ನೀವು ಸಾಧಾರಣವಾಗಿ ನೋಡಿ, ಕಾಫಿ ಇರತಕ್ಕಂಥದ್ದು ಒತ್ತುವರಿಗಳಲ್ಲಿ ಅಡಿಕೆ ಕಡಿಮೆ ಐತೆ, ಯಾಕಂದರೆ ಅಡಿಕೆ ರೋಗ ಇತ್ತು. ಹಾಗಾಗಿ ಕಾಫಿ ಬೆಳೀಲಿಯ ಉದ್ದೇಶದಿಂದ ಒತ್ತುವರಿ ಮಾಡಿದರು. ಅದರಿಂದ ಒತ್ತುವರಿ ಪ್ರಾರಂಭ ಆಗಿದೆ ಹೊರತಾಗಿ, ಅಂದರೆ ಬದುಕಿಗಾಗಿ ಒತ್ತುವರಿ ಮಾಡಿದ್ದಾರೆ ಹೊರತು ಮತ್ತೆ ಕಾಡನ್ನು ನಾಶ ಮಾಡಬೇಕಾದಂಥ ಇದರಲ್ಲಿ ಯಾರೂ ರೈತರು ಮಾಡಿಯೇ ಇಲ್ಲ, ಮಾಡೋದೂ ಇಲ್ಲ. ರೈತರೇ ಬೆಳೆಸಿರುವಂಥ ಕಾಡನ್ನು ರೈತರಕ್ಕೆ ನೋಡ್ತಾರೆ. ಇದು ಸುಮ್ಮನೆ ಸರ್ಕಾರದ ತಪ್ಪು ಕಲ್ಪನೆಗಳು. ಅದು ಸರ್ ನಾನು ಒಪ್ಪೋದಿಲ್ಲ. ಇನ್ನೊಂದು ಸೆಕ್ಷನ್ 4-1 ಏನು ಆವತ್ತು 2002ರಲ್ಲಿ ಏನು ಮಾಡಿದ್ದಾರೆ, ಇದರ ಪರಿಣಾಮ ಎಲ್ಲಿಯವರೆಗೂ ನಿಲ್ತದೆ ಕೇಳಿದರೆ, ಇವು ಎಲ್ಲದೂ ಕೂಡ ಮತ್ತೊಂದು ದಿವಸ ಸೆಕ್ಷನ್ 17 ಆಗ್ತವೆ. ಅಲ್ಲಿ ಹಂತ ಇದೆ. ಸೆಕ್ಷನ್ 4-1, 5-1, 6-1, 7-1 ಎಲ್ಲ ಒಂದು ಹಂತದ ಅದು ತಿದ್ದುಪಡಿಗಳು ಕಾನೂನಿನ ಇದರೊಳಗೆ ಒಳಪಟ್ಟು ಸೆಕ್ಷನ್ 17 ಆಗ್ತದೆ. ಸೆಕ್ಷನ್ 17 ಬಗ್ಗೆ ಅದು ಅಭಿಪ್ರಾಯ. ಸೆಕ್ಷನ್ 4-1
ಪ್ರಾಸ್ತಾವಿಕ ಮಾತ್ರ. ನಾವು ಅರಣ್ಯ ಇಲಾಖೆಯವರು, ಕಂದಾಯ ಇಲಾಖೆಯವರು ಜಂಟಿಯಾಗಿ ಒಂದು ಪ್ರಪೋಸಲನ್ನು ಕೊಡ್ತಾರೆ. ನಾವು ಇಷ್ಟೇ ಎಕರೆಯನ್ನು ನಾವು ಸೆಕ್ಷನ್ 4(1) ಮೂಲಕ ಅರಣ್ಯವನ್ನು ಮಾಡುವಂಥ ಯೋಚನೆ ಮಾಡಿದ್ದೀವಿ. ನಿಮ್ಮದೇ ಯಾರ್ದಾರು ಅಭ್ಯಂತರಗಳು, ಅಬ್ಜೆಕ್ಷನ್ಗಳಿದೆ, ನೀವು ಕೊಡಬೇಕು. ಅದನ್ನು ನಾವು ಪ್ರಸ್ತಾವನೆ ಇದು ಮಾತ್ರ. ಇಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಒಬ್ಬ ರೈತ ಒತ್ತುವರಿ ಮಾಡಿರ್ಬೋದು, ಒಬ್ಬ ರೈತ ಮನೆ ಕಟ್ಕೊಂಡಿರ್ಬೋದು, ಅದನ್ನೆಲ್ಲ ಕೈ ಬಿಡಲಿಕ್ಕೆ ಅವಕಾಶ ಇದೆ ಯಾವುದರಲ್ಲಿ, ಸೆಕ್ಷನ್ 4(1)ನಲ್ಲಿ. ಆದರೆ ನೀವು ಯಾವುದೇ ಅಧಿಕಾರಿಗಳನ್ನು ಕೇಳಿ ಅದು ಹೆಂಗ್ರಿ ಕೈ ಬಿಡೋದು ಕೇಳ್ತಾರೆ. ಕೈ ಬಿಡಲಿಕ್ಕೆ ಅವಕಾಶ ಇದೆ. ಇದು ಅರಣ್ಯ ಇಲಾಖೆ ಉನ್ನತಾಧಿಕಾರಿಗಳ ಕಡೆ ನಾನು ಮಾತಾಡಿದಾಗ ಅವರು ಹೇಳುವಂಥದ್ದು ಇದು ಪ್ರಸ್ತಾವಿತ ಮಾತ್ರ, ಇದರಲ್ಲಿ ಬದಲಾವಣೆಗಳು ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಮುಂದುವರಿದ ಸೆಕ್ಷನ್ಗಳಾದಾಗ 17 ಆದಮೇಲೆ ಅವಕಾಶ ಇದೆ. 17ಗೂ ಅವಕಾಶ ಇದೆ. ಆದರೆ 17ನಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಂದ್ರೆ ಕೇಂದ್ರದ ಅನುಮತಿ ಬೇಕಾಗುತ್ತೆ. ರಾಜ್ಯ ಸರ್ಕಾರ ಆವಾಗ ಅದನ್ನು ಪ್ರಪೋಸಲನ್ನು ಕೇಂದ್ರಕ್ಕೆ ಕಳಿಸಿ ಅಲ್ಲಿ ಅದನ್ನು ಅಂದರೆ ರಾಜ್ಯ ಸರ್ಕಾರದಿಂದ ಕೇಂದ್ರ. ಹೌದು. ಓಕೆ. ಹಾಗಾಗಿ ಇದು 17ಗೆ ಹೋದಾಗ ಮಾತ್ರ ಅವೆಲ್ಲ ಹಂತಗಳಲ್ಲೂ ರಾಜ್ಯ ಸರ್ಕಾರ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಇದಕ್ಕೋಸ್ಕರವಾಗಿ ಸೆಟ್ಲ್ಮೆಂಟ್ ಆಫೀಸರ್ ಅಂತ ಒಬ್ಬರಿತ್ತು. ಅವ್ರಿಗೆ ಅಧಿಕಾರ ಕೊಡಲೇ ಇಲ್ಲ. ಅವ್ರು ಸುಮ್ಮನೆ ಒಂದು ಆಫೀಸ್ ಮಾಡ್ಕೊಂಡು ಅರ್ಜಿ ತಗೊಂಡ್ರು, ಕೂತ್ಕೊಂಡ್ರು. ಇವತ್ತಿಗೂ ಸುಮಾರು 8,000 ಅರ್ಜಿಗಳು ಅಲ್ಲಿ ಕಡೂರಿನಲ್ಲಿ ಆಫೀಸಲ್ಲಿ ಪೆಂಡಿಂಗ್ ಇದೆ. ಸಿಂಗಲ್ ಅರ್ಜಿನ ಅವರು ಇತ್ಯರ್ಥಪಡಿಸಿಲ್ಲ. ಅಂದರೆ ಯಾರು ಕೂಡ ಅವರಿಗೆ ಒತ್ತಡ ಹೇರಿ ಮಾಡುವಂಥ ಕೆಲಸ ಮಾಡಲಿಲ್ಲ. ಒಟ್ಟಾರೆಯಾಗಿ ಈ ರಾಜಕೀಯದ ಇಚ್ಛಾಶಕ್ತಿಗಳು ಈಗ ಅಧಿಕಾರಿಯನ್ನು ಯಾಕೆ ಅವನಿಗಷ್ಟು ಸಂಬಳ ಕೊಟ್ಟಲ್ಲಿ ಕೂರಿಸಿರುವಂಥದ್ದು? ಹೌದು, ಇದನ್ನು ಸೆಟ್ಲ್ ಮಾಡಲಿಕ್ಕೆ ಇರುವಂಥದ್ದು. ಸೆಕ್ಷನ್ 4(1) ಬರ್ತಕ್ಕಂಥ ಒತ್ತುವರಿಗಳಿರ್ಬೋದು, ಇದನ್ನೆಲ್ಲ ಸೆಟ್ಲ್ ಮಾಡಲಿಕ್ಕೆ ಅವಕಾಶ ಇದೆ. ಆ ಸೆಟ್ಲ್ಮೆಂಟ್ ಅಧಿಕಾರಿಗೆ ಆ ಅಧಿಕಾರ ಇದೆ. ಅಧಿಕಾರವನ್ನು ನೀನು ಮಾಡಪ್ಪ, ನೀನು ಅದನ್ನು ಸೆಟ್ಲ್ ಮಾಡಿಕೊಡೋ, ನಿಮಗೇನು ಕಾನೂನಿನಲ್ಲಿ ಇದು ಕೊಟ್ಟಿದೆ ಅದರ ಮೂಲಕ ಸೆಟ್ಲ್ಮೆಂಟ್ ಮಾಡಿಕೊಡು. ರಾಜ್ಯ ಸರ್ಕಾರದ ಮುಖಾಂತರ ನಾವೇನು ಮಾಡಬೇಕು ನಾವು ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಹೇಳಿದ್ರೆ ಯಾಕಾಗೋದಿಲ್ಲ? ಇದನ್ನು ಯಾರೂ ಹೇಳ್ತಾ ಇಲ್ಲ. ಇದು ವಿಪರ್ಯಾಸ. ಪ್ರತಿಯೊಂದಕ್ಕೂ ಸಮಸ್ಯೆಗಳ ಗಂಭೀರತೆ ಬಗ್ಗೆ ಹೋಗಬೇಕಾಗ್ತದೆ. ಯಾವುದೇ ರಾಜಕಾರಣಿಗಳ ಬೇಕಾದ್ರೆ ಆಗಿದೆ. ಕೇಂದ್ರದಾದರೆ ಕೇಂದ್ರದವರು ಮಾಡಬೇಕಾಗ್ತದೆ, ರಾಜ್ಯದವರು ಮಾಡಬೇಕಾಗ್ತದೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಇಷ್ಟೊಂದು ತೀವ್ರ ಥರದ ಗಂಭೀರ ಸಮಸ್ಯೆ ಇರುವಂಥದ್ದು. ಅಂದರೆ ಅವರಿಗೆ ಆ ಪರಿಸ್ಥಿತಿಯ ಗಂಭೀರತೆ ಗೊತ್ತಾಗಲಿಲ್ಲ ಅನಿಸುತ್ತೆ. ಇಚ್ಛಾಶಕ್ತಿಯ ಕೊರತೆ ಇರ್ಬೋದು. ನೀವು ಹೇಳಿದಾಗ ಈ ವಿಚಾರಗಳನ್ನು ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ತದೆ. ಯಾವುದೇ ರಾಜಕೀಯ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ, ಯಾವ ಶಾಸಕರು ಅಂತ ಹೇಳ್ತಾ ಇಲ್ಲ, ಎಲ್ಲ ಶಾಸಕರು ಆಗಿದ್ದವರು ಆಗಿರ್ಬೋದು, ಈಗಿರೋರು ಇರ್ಬೋದು. ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ತದೆ. ಅಂದರೆ ಅದಕ್ಕೋಸ್ಕರ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರ ಹತ್ರ ಮಾಹಿತಿಗಳನ್ನು ತೊಗೊಳ್ಬೇಕು. ಈಗ ಎಲ್ಲದಕ್ಕೂ ಒಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇರ್ತದಲ್ಲ, ಇದಕ್ಕೂ ಇದೆ. ಅದನ್ನು ನಾವು ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದು. ಇದಕ್ಕೊಂದು ಉದಾಹರಣೆ ನಾನು ಹೇಳ್ತೇನೆ. 2018ರಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಆದೇಶ ಹಾಕ್ತಾನೆ. ಸೆಕ್ಷನ್ 1964 ಕಂದಾಯ ಇದರಲ್ಲಿ 94 ಬಿ ಪ್ರಕಾರ ಕಪ್ಪಿನ ಬೆಟ್ಟ, ಕಾನು ಬಾನು ಎಲ್ಲದನ್ನು ಮಂಜೂರು ಮಾಡ್ಬೋದು ಅಂತ ಹಾಕ್ತಾರೆ. ಎಲ್ಲಿತ್ತು ಹಾಗಾದ್ರೆ ಆದೇಶ? ಈ ರೀತಿ ಆದೇಶಗಳನ್ನು ಹುಡುಕಿ ಅಧಿಕಾರಿಗಳಿಗೆ ಕೊಡಬೇಕು. ಇಲ್ಲಿ ಸಭೆ ಮಾಡಿದಾಗ ಮಾಡಿರಿ ಅಂತ ಹೇಳಿದ್ರೆ ಆಗಲ್ಲ, ಅವರು ಮಾಡಲಿಕ್ಕೆ ಬರಲ್ಲ. ಮಾಡಿ ಅಂತ ಹೇಳೋ ಆದೇಶ ಕೊಡಬೇಕು. ಅದನ್ನು ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರಿಗೆ ಕೊಟ್ಟರೆ ಯಾಕೆ ಮಾಡಲ್ಲ? ನಾವು ಇಲ್ಲಿ ಪ್ರತಿಭಟನೆ ಮಾಡಿ ಯಾರು ಮಾಡಿಸ್ತೀವಿ ಕಡೆಗೆ ಕೊಟ್ಬಿಟ್ರೆ ಆದೇಶಗಳನ್ನು ಕೊಡಲ್ಲ. ಈ ರಾಜಕಾರಣಿಗಳು ಏನು ಮಾಡ್ತಾರೆ ಅಂದರೆ ಸಭೆ ಕರೆದಾಗ ಯಾಕ್ರಿ ಮಾಡಲ್ಲ, ನೀವು ಮಾಡಬೇಕಂಡ್ರಿ ಅಂತ ಹೇಳಿ ಹೋಗ್ತಾರೆ. ಮಾಡಬೇಕಂದ್ರೆ ಪಾಪ ಅವರು ನಾಳೆ ಕಾನೂನು ಮೀರಿ ಮಾಡಲಿಕ್ಕೆ ಅವರಿಗೂ ಅವಕಾಶ ಇಲ್ಲ. ಈ ಸೆಕ್ಷನ್ 4(1) ಮುಂದುವರಿದ ಭಾಗಗಳೇನಾದ್ರು ಆಗ್ತಾ ಹೋದರೆ ಕೇವಲ ರೈತರ ಒತ್ತುವರಿಗೆ ಅಂತ ಭಾವಿಸ್ತೀವಿ. ಮನೆ ಕಟ್ಟೋರಿಗೆ ಯಾರಿಗೂ ನೀವು ನಿಮ್ಮ ಜಮೀನೊಳಗೆ ಅಡಿಕೆ ಮರನ, ಕಾಫಿ ಮರನ ಕಡಿದು ಅಲ್ಲಿ ಜಾಗ ಮಾಡಿ ಮನೆ ಕಟ್ಟಬೇಕಂತ ಪರಿಸ್ಥಿತಿ ಬರುತ್ತೆ. ಬಿಟ್ಟರೆ 1 ಗುಂಟೆ ಜಾಗ ಸಿಗೋದಿಲ್ಲ. ಇದು ಗಂಭೀರತೆ ಇದೆ. ಇದ್ರ ಬಗ್ಗೆ ಯಾರು ಯೋಚನೆ ಮಾಡಿದ್ದಾರೆ? ಈಗ ಒಂದು ಕುಟುಂಬ ಅಂದರೆ 10 ಜನ ಇರ್ತಾರೆ. ನಾಳೆ ದಿವಸ ಏನೋ ವಿಪರ್ಯಾಸ ಯಾರೋ ಬೇರೆ ಆಗ್ತಾರಪ್ಪ, ಮನೆ ಕಟ್ಟಬೇಕಾಗ್ತದೆ. ಅಣ್ಣ ತಮ್ಮಲ್ಲಿ ಏನೋ ಸಣ್ಣ ಗೊಂದಲಗಳು ಬರ್ತಾವೆ, ಬರಲ್ವಾ? ಬಂದೇ ಬರುತ್ತೆ. ಆಗ ಬೇರೆ ಮನೆ ಕಟ್ಕೊಂಡು ಬಂದು ಅವನು ಎಲ್ಲಿಗೆ ಹೋಗಬೇಕು? ಯೋಚನೆ ಮಾಡಿ. ಈ ಗಂಭೀರತೆಯನ್ನು ಸರ್ಕಾರಗಳು ಅರ್ಥ ಮಾಡ್ಕೊಳ್ತಾರೆ. ನಾವು ಹಾಗಾದರೆ ನಾವು ಇಲ್ಲಿ ವಾಸ ಮಾಡೋದೇ ಬೇಡವಾ? ಈಗಿದೆ. ಇಷ್ಟು ಮಾತ್ರ ಅಲ್ಲ, ಬಡ ಜನಗಳಿಗೆ ಇವತ್ತು ಮನೆ ಕೊಡ್ಲಿಕ್ಕೆ ಆಗ್ತಾ ಇದೆಯಾ? ರೈತರದ್ದು ಬಿಟ್ಬಿಡಿ,
ಬಡ ಜನಗಳಿಗೆ ಮನೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ಜನರು ಮನೆ ಸಿಗ್ತಾ ಇದೆ. ಇಲ್ಲ, ಎಲ್ಲೂ ಕೂಡ ಒಂದು ಅರ್ಧ ಗುಂಟೆ ಲೇಔಟಿಗೆ ಜಾಗ ಮಾಡಲಿಕ್ಕೆ ಇವತ್ತು ಸರ್ಕಾರಗಳು ಆದೇಶ ಮಾಡ್ತಾ ಇಲ್ಲ. ನಾನು ತಾಲೂಕ್ ಪಂಚಾಯತಿ ಸದಸ್ಯನಾದಾಗ ನಾನು ತುಂಬ ಸರಿ ನಾವು KDP ಸಭೆಗಳಲ್ಲಿ ಗಲಾಟೆ ಮಾಡಿದ್ದೀವಿ ಅದ್ರ ಬಗ್ಗೆ. ಅರಣ್ಯ ಇಲಾಖೆಯವರಿಗೂ ತುಂಬ ನಾವು ಇದು ಮಾಡ್ತಿದ್ವಿ. ಕೇಳಿದ್ವಿ ಅವ್ರ ಹತ್ರ, ಸೆಕ್ಷನ್ 4 ಮ್ಯಾಪ್ ಮಾಡಿದ್ದೀರಲ್ಲ ನೀವು, ಎಷ್ಟು ಅವೈಜ್ಞಾನಿಕವಾಗಿ ಮಾಡಿದ್ದೀರಿ ನೀವು. ಅಲ್ಲಿ ರೈತರ ಒತ್ತುವರಿ ಸೇರಿಸಿದ್ದೀರಿ, ಅಲ್ಲಿ ಮನೆ ಕಟ್ಕೊಂಡಿದ್ದವ್ರನ್ನೂ ಸೇರಿಸಿದ್ದೀರಿ, ಸಾರ್ವಜನಿಕ ರಸ್ತೆಗಳನ್ನು ಸೇರಿಸಿದ್ದೀರಿ, ಸಾರ್ವಜನಿಕ ಆಸ್ತಿಗಳನ್ನು ಸೇರಿಸಿದ್ದೀರಿ. ವಿಪರ್ಯಾಸ ನೋಡಿ. ನಾನು ಒಂದು ಉದಾಹರಣೆ ಹೇಳ್ತೇನೆ. ಕಾವಡಿಯಿಂದ ಶಾನೋಳಿಯ MDR ರಸ್ತೆ ಸೆಕ್ಷನ್ 4 ಅನ್ನು ಒಳಗುಂಟು. ಈ ರಸ್ತೆ ಈಗಲೂ ಕೂಡ ಇದನ್ನು ಹೇಗೆ ಬಿಡ್ತೀರಿ? ಮುಂದೆ ನೀವು ಸೆಕ್ಷನ್ 4 5 6 17 ಮಾಡಿದ ಮೇಲೆ ಬಿಡಿಸ್ಲಿಕ್ಕೆ ಅವಕಾಶ ಇದೆಯಾ? ಇದು ಈಗ ಆಗಬೇಕು ಅಂತ ನಾವು ತಾಲೂಕ್ ಪಂಚಾಯತಿಯ ಒಂದು ಸಭೆಗಳಲ್ಲಿ ತುಂಬ ಅರಣ್ಯ ಇಲಾಖೆಯವರನ್ನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಿದ್ವಿ. ಆಗಿನ ಅಧಿಕಾರಿಗಳು ತಪ್ಪು ಮಾಡಿಬಿಟ್ಟಿದ್ದಾರೆ ಸರ್, ನಾವೇನು ಮಾಡೋದು ಅಂತಾರೆ. ಯಾರೋ ಬರ್ತಾರೆ ಹೋಗ್ತಾರೆ, ಆದ್ರೆ ತಪ್ಪು ಎಲ್ಲ ಆಗಿದೆ, ಅದನ್ನು ಮೂಲ ಹೋಗಿ ಹುಡುಕಿ ಸರಿ ಮಾಡಬೇಕು. ಯಾವನೋ ಅಧಿಕಾರಿ ಹಿಂದೆ ಒಂದು ತಪ್ಪು ಮಾಡಿಬಿಟ್ಟಿದ್ದಾರೆ ಸರ್, ನಾವೇನು ಮಾಡೋದು ಅಂತ ಹೇಳುವಂಥ ಉತ್ತರಗಳು ಬಂದರೆ ಸಮಸ್ಯೆಗಳ ಬಗೆಹರಿಯೋದಿಲ್ಲ. ಸಮಸ್ಯೆ ಬಗೆಹರಿಬೇಕಂದ್ರೆ ಆ ಸಮಸ್ಯೆ ಮೂಲಕ್ಕೆ ಹೋಗಬೇಕು. ಬದಲಾವಣೆಗಳು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ವಿಶ್ವಾಸ ಇದೆ. ಸೆಟ್ಲ್ಮೆಂಟ್ ಆಫೀಸರಿಗೆ ಅವರಿಗೆ ಒಂದು ಜುಡಿಷಿಯಲ್ ಪವರ್ ಕೊಟ್ಟಿದ್ದಾರೆ. ಆ ಪವರನ್ನು ಅವ್ರಿಗೆ ಕೊಟ್ಟು ಅದನ್ನು ಸೆಟ್ಲ್ಮೆಂಟ್ ಮಾಡುವಂಥ ಎಲ್ಲ ಹಕ್ಕನ್ನು ಅವ್ರಿಗೆ ಕೊಟ್ಟು ಸರ್ಕಾರ ಏನಾದ್ರು ಆದೇಶ ಮಾಡಿದ್ರೆ ಈ ಕೆಲಸ ಪರಿಹಾರ ಬರುತ್ತೆ. ಇಲ್ಲ ಹೀಗೆ ಬಿಟ್ಟರೆ ಇಲ್ಲದೆ ಹೋದರೆ ಅರಣ್ಯ ಇಲಾಖೆಯ ದಬ್ಬಾಳಿಕೆಗಳು, ಅರಣ್ಯ ಇಲಾಖೆಯವರು ಅಂದರೆ ಅರಣ್ಯ ಇಲಾಖೆಯವರು ಕಾಯ್ದೆಯನ್ನು ಇಂಪ್ಲಿಮೆಂಟ್ ಮಾಡುವಂಥ ಇದನ್ನು ಭಾಳ ಸ್ಪೀಡಲ್ಲಿ ಮಾಡೋಕ್ಕೆ ಹೋಗ್ತಾರೆ. ಅಷ್ಟು ಸ್ಪೀಡಲ್ಲಿ ಮಾಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಈಗ ಕಾಡು ಬೆಳೀತಾ ಇದೆ. ರೈತರು ಇವತ್ತು ಸೊಪ್ಪು ತರಲಿಕ್ಕೂ ಹೋಗ್ತಾ ಇಲ್ಲ, ದರ್ದು ತರಲಿಕ್ಕೂ ಹೋಗ್ತಾ ಇಲ್ಲ. ಕಾಡು ತಾನೇ ಬೆಳೀತಾ ಇದೆ. ಇವರು ಅಷ್ಟು ಫಾಸ್ಟಲ್ಲಿ ನಾವು ಕಾಡೊಳಗೆ ಮತ್ತು ಕಾಡು ಮಾಡ್ತೀವಿ ಅಂತ ಹೋಗ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಕಾಯ್ದೆ ಕಾನೂನಿಗೆ ಸಾರ್ವಜನಿಕರಿಗೆ ತೊಂದರೆ ಆಗೋದ್ರ ರೀತಿಯಲ್ಲಿ ಮಾಡತಕ್ಕಂಥ ಪ್ರಯತ್ನ ಅರಣ್ಯ ಇಲಾಖೆಯವರು ಮಾಡಬೇಕಾಗ್ತದೆ. ಎಷ್ಟು ಗಂಭೀರ ಇದೆ ಅದರ ಪರಿಸ್ಥಿತಿ ಗೊತ್ತಾ ನಿಮಗೆ? ಇವತ್ತು ಈ 2000 ಅಲ್ಲ, ಅದಕ್ಕಿಂತ ಹಿಂದೆ ಕೊಟ್ಟಿರ್ತಕ್ಕಂಥ 98-99 ಕೊಟ್ಟಿರುವಂಥ ರೈತರ ಸಾಗುವಳಿ ಚೀಟಿಗಳಿಗೆ ಇವತ್ತು ಹದ್ದುಬಸ್ತು ಸರ್ವೆ ಆಗ್ತಾಯಿಲ್ಲ. ಇದು ಗೊತ್ತಿರಬೇಕು. ಯಾಕೆ ಆಗ್ತಾಯಿಲ್ಲ? ಅರಣ್ಯ ಇಲಾಖೆಯವರು ಒಪಿನಿಯನ್ ಕೊಡ್ತಾ ಇಲ್ಲ. ಎಲ್ಲ ಅರ್ಜಿಗಳು ವಾಪಸ್ ಬರ್ತಾ ಇದ್ದಾರೆ. ಪಾಪ ನಮ್ಗೆ ಸಾಗುವಳಿ ಚೀಟಿ ಕೊಟ್ಬಿಟ್ಟಿದ್ದಾರೆ. ಪಾಣಿ ಆಗೋದು ಬೇಡವಾ? ಕೋಡಿ ಆಗೋದು ಬೇಡವಾ? ಈಗ ಸರ್ಕಾರ ಈ ಥರ ಮಾಡ್ತಾ ಹೋದರೆ ಒಂದು ವ್ಯವಸ್ಥೆ ಸರ್ಕಾರನೇ ಕೊಟ್ಟಿರಬೇಕಾದ್ರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡೋಕ್ಕೆ ಸರ್ಕಾರ ಅವಕಾಶ ಕೊಡೋದಿಲ್ಲ ಅಂತೇಳಿ ಆದರೆ ಹಕ್ಕುಗಳನ್ನು ಮೊಟಕು ಮಾಡಿಬಿಟ್ರೆ ಹೇಗೆ? ಅವನೇನು ಮಾಡಬೇಕು ರೈತ? ಅವನೆಲ್ಲಾರು ಸಾಲ ಪರಭಾರೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸಾಲ ತಗೊಳ್ಲಿಕ್ಕೂ ಆಗಲ್ಲ, ಪರಭಾರೆ ಪ್ರಶ್ನೆ. ಆಮೇಲೆ ಸಾಲ ತಗೊಳ್ಲಿಕ್ಕೂ ಸಾಧ್ಯ ಇಲ್ವಲ್ಲ, ಏನು ರೆಕಾರ್ಡ್ ಇಲ್ಲ. ಹೌದು. ಎಷ್ಟು ಗಂಭೀರ ಇದೆ ಅಂತ ಹೇಳಿದರೆ, ಮನೆ ಕಟ್ಕೊಂಡು ವಾಸ ಇದ್ದವರಿಗೆ ದಾಖಲೆನೇ ಕೊಡದೆ ಹೋದರೆ ಅವನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋ, ಅವನ ಮಗಳ ಮಗನ ಮದುವೆಗೋ ಎಲ್ಲೋ ಒಂದು ಕಡೆ ಸಾಲ ತರಬೇಕಲ್ಲ ಅವನು. ಈ ಹಕ್ಕು ಪತ್ರಗಳು ಇಲ್ಲ ಅಂತ ಹೇಳಿದರೆ ಅವನು ಎಲ್ಲಿಗೆ ಹೋಗಬೇಕು? ಯೋಚನೆ ಮಾಡಿ. ಇದನ್ನು ಸರ್ಕಾರಗಳು ಯೋಚನೆ ಮಾಡ್ತಾರೆ. ಗಂಭೀರತೆ ಅರ್ಥ ಆಗ್ತಾ ಇಲ್ಲ. ಹಿಂದೆಯೂ ಕೂಡ ನಾವು ನೋಡಿದ್ದೇವೆ, ಇಡೀ ರಾಜ್ಯಕ್ಕೊಂದು ಕಾನೂನು ಆದರೆ ಮಲೆನಾಡಿಗೆ ದಾಖಲೆ ಆಗೋದೇ ಇಲ್ಲ. ಅದರಲ್ಲಿ ಬದಲಾವಣೆಗಳನ್ನು, ತಿದ್ದುಪಡಿಗಳು ತಂದು ಮಲೆನಾಡಿಗೆ ಒಂದು ಬೇರೆ ಕಾನೂನುಗಳನ್ನು ಮಾಡಬೇಕು. ಮಲೆನಾಡಿನ ಅಂದರೆ ಕೇವಲ ಶೃಂಗೇರಿ, ಕೊಪ್ಪ, NR-ಪುರ ಅಂತ ಭಾವಿಸಲ್ಲ. ಈ ರೀತಿಯ ಸಮಸ್ಯೆ ಇರುವಂಥ ಜಿಲ್ಲೆ 5-6 ಜಿಲ್ಲೆಗಳು ಬರ್ತವೆ. ಅಂದರೆ ಪ್ರಕೃತಿ ಶಿವಮೊಗ್ಗ ಜಿಲ್ಲೆ ಇದೆ, ಚಿಕ್ಕಮಗಳೂರು ಜಿಲ್ಲೆ ಇದೆ, ಉತ್ತರ ಕರ್ನಾಟಕ ಜಿಲ್ಲೆ ಇದೆ, ಕೆಳಗಡೆ ಉಡುಪಿ ಜಿಲ್ಲೆ ಇದೆ, ಮಂಗಳೂರು ಇದೆ. ಈ ಎಲ್ಲ ಜಿಲ್ಲೆಗಳು 5-6 ಜಿಲ್ಲೆಗಳಲ್ಲಿ ಈ ರೀತಿಯ ಸಮಸ್ಯೆಗಳಿದ್ದಾವೆ. ಅದಕ್ಕೆ ಸಣ್ಣ ಪುಟ್ಟ ಬದಲಾವಣೆಗಳನ್ನು ತರಬೇಕು. ನೀವು ಯಾವುದೇ ಯೋಜನೆಗಳು ತರಲಿ, ಯಾಕೆ ಇಲ್ಲಿ ಫೇಲ್ಯೂರ್ ಆಗ್ತವೆ ಅಂದರೆ ಬಯಲುಸೀಮೆಗೆ ಆಗುವಂಥದ್ದು ಮಲೆನಾಡಿಗೆ ಆಗೋದಿಲ್ಲ. ಇಷ್ಟು ಸಣ್ಣ ಯೋಚನೆಗಳನ್ನು ಕೂಡ ಯಾವುದೇ ರಾಜಕಾರಣಿಗಳು ಯೋಚನೆ ಮಾಡಿಲ್ಲ. ಅಲ್ಲಿ ಕೂತು ಆದೇಶ ಮಾಡಿಬಿಡ್ತಾರೆ. ಇದು ಇಲ್ಲಿ ಇಂಪ್ಲಿಮೆಂಟ್ ಆಗೋದಿಲ್ಲ. ಇದಾಗಬಾರ್ದು. ಈಗ ಕರಾವಳಿ ಭಾಗಕ್ಕೆ ಅವರಿಗೆ ಬೇರೆ ಥರದ್ದಿದೆ. ಹೌದೌದು. ಅಲ್ಲಿ ಯಾವುದು ಶಾಂತಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಮಸ್ಯೆನೂ ಅದೇ. ರಾಜ್ಯದಲ್ಲಿ ಆದೇಶ ಮಾಡ್ತಾರೆ. ಈಗ ಸುಮ್ಮನೆ ನೀವೊಂದು ನೋಡಿರ್ಬೋದು, ಫೇಸ್ಬುಕ್ಕಲ್ಲಿ ಅಥವಾ ಇದರಲ್ಲಿ ವಾಟ್ಸಪ್ಪಲ್ಲಿ ಬರ್ತಾ ಇರ್ತದೆ, ಬಿ ಖಾತೆಯನ್ನು ಎ ಖಾತೆ ಮಾಡ್ತೀವಿ, ಬಿ ಖಾತೆಯನ್ನು ಎ ಖಾತೆ ಮಾಡಿಕೊಡ್ತೀವಿ. ಎಷ್ಟು ಜನ ಫೋನ್ ಮಾಡ್ತಾರೆ ಗೊತ್ತಾ? ಸರ್ ನಮ್ಮಲ್ಲಿ ಆಗುತ್ತಾ? ಏನು ಮಾಡ್ತಾರೆ, ಏನು ಮಾಡಿಕೊಡ್ತಾರ ಅಂತ. ನಾನು ಸ್ಪಷ್ಟವಾಗಿ ಹೇಳ್ತೇನೆ ಎಲ್ಲರಿಗೂ, ನಮ್ಮಲ್ಲಿಗೆ ಅದು ಆಗೋದಿಲ್ಲ.
ನಮ್ಮಲ್ಲಿಗೆ ಅದು ಆದೇಶ ಅಲ್ಲ. ಅದು ಬೆಂಗಳೂರಂಥ ದೊಡ್ಡ ಸಿಟಿಗಳಲ್ಲಿ ಅಥವಾ ಮೈಸೂರಂಥ ದೊಡ್ಡ ದೊಡ್ಡ ಸಿಟಿಗಳಿಗೆ ಸಂಬಂಧಪಟ್ಟ ಹಾಗೆ ಅವ್ರು ಮಾಡ್ಲಿಕ್ಕೆ ಹೊರಟಿರೋದು. ಅವ್ರ ತಲೆ ಒಳಗಿರುವಂಥದ್ದು ಅಷ್ಟಕ್ಕೆ ಮಾತ್ರ. ಇದಕ್ಕೆ ಸಮಸ್ಯೆಗೆ ಪರಿಹಾರ ಅಲ್ಲ ಇದು. ಇಲ್ಲಿಗೂ ಕಾನೂನುಗಳು ತರಲಿ, ಇಲ್ಲಿಗೆ ತಿದ್ದುಪಡಿ ತರಲಿ. ನೋಡಿ, ಈ ನಾವು ಒತ್ತುವರಿಗಳು ಮಾಡಿದ್ದು, ನಾವು ಮನೆ ಕಟ್ಟಿದ್ದು ಕಂದಾಯ ಭೂಮಿಯಲ್ಲಿ. ಯಾಕೆ ಅರಣ್ಯ ಇಲಾಖೆಯ ಅನುಮತಿ ಯಾಕೆ ಬೇಕು ನಮಗೆ? ಯಾಕೆ ಅನುಮತಿ ಬೇಕು? ಅವಶ್ಯಕತೆ ಇಲ್ಲ. ಅವತ್ತು ಕಂದಾಯ ಭೂಮಿ, ಇವತ್ತು ಕಂದಾಯ ಭೂಮಿ. ಇನ್ನೂ ಅದು ಫೋರನ್ನೊಳಗಿದೆ, ಕಂದಾಯ ಭೂಮಿನೇ ಅದು. ಅರಣ್ಯ ಅಂತ ಇವ್ರು ಹೇಳ್ಬೋದು, ಕಂದಾಯ ಇಲಾಖೆಯವ್ರು ಗಟ್ಟಿಯಾಗಿ ಕುದುರೋದು ಕಂದಾಯ ಇಲಾಖೆನೇ. ಜಿಲ್ಲಾಧಿಕಾರಿಗಳ ಇದರೊಳಗಡೆನೇ ಇದೆ. ಇದು ಇನ್ನು ರಾಜಕಾರಣಿಗಳು ಯೋಚನೆ ಮಾಡಿ ಗಟ್ಟಿಯಾದ ಒಂದು ಇದನ್ನು ತೀರ್ಮಾನ ತಗೊಂಡು ಅದನ್ನು ಮಾಡಬೇಕು. ಅರಣ್ಯ ಆದಮೇಲೆ ನೋಡಿ 17 ಅನ್ನೋದನ್ನು ನೋಟಿಫೈಡ್ ಫಾರೆಸ್ಟ್ ಅಂತ ಹೇಳ್ತಾರೆ. 17 ಆದಮೇಲೆ ಅದು ನೋಟಿಫೈಡ್ ಫಾರೆಸ್ಟ್. ಅದರಲ್ಲಿ ಇಂಡೀಕರಣ ಮಾಡಿ, ಈಗ ಒಂದು ಸರ್ವೆ ನಂಬರ್, ಒಂದು ಎಕ್ಸಾಂಪಲ್, ಒಂದು 150ನೇ ಸರ್ವೆ ನಂಬರ್ ಇದೆ, 60 ಎಕರೆ ಇದೆ ಅದರಲ್ಲಿ ಸರ್ಕಾರಿ ಜಾಗ. ನೋಟಿಫೈ ಫಾರೆಸ್ಟ್ ಅಂದರೆ ನೋಟಿಫೈ ಅಂತ ಹೇಳಿದ್ರೆ ಅದು ಈ ಹಂತಗಳೆಲ್ಲ ಮುಗಿದು ಅಂತಿಮ ಉದ್ಘೋಷಣೆ ಮಾಡ್ತಾರೆ. ಫೈನಲ್ 17 ಮಾಡ್ತಾರೆ. ಅಂದರೆ ಅರಣ್ಯ ಅಂತ, ಮೀಸಲು ಅರಣ್ಯ ಅಂತ. ಮೀಸಲು ಅರಣ್ಯ ಅಂತ ಆಗ ಅದಕ್ಕೆ ಹೆಸರು ಬರ್ತಾರೆ, ರಿಸರ್ವ್ ಫಾರೆಸ್ಟ್. ಅಲ್ಲಿ ಎಲ್ಲದೂ ಬರಲ್ಲ, ಎಲ್ಲದೂ ಬರೋಂಗೂ ಇಲ್ಲ. ಒಂದು ಸರ್ವೆ ನಂಬರಲ್ಲಿ ಅದರಲ್ಲಿ ಮೀಸಲು ಅರಣ್ಯ ಎಷ್ಟು ಬರ್ಬೋದು, ಅದರದ್ದೇ ಸಪ್ರೇಟಾಗಿ ಒಂದು ನಕ್ಷೆ ಮಾಡಿ ಆ ನಕ್ಷೆಯನ್ನು 17 ಅಂತ ಹೇಳ್ತಾರೆ. ಉಳಿದಿದ್ದು 17 ಅಲ್ಲ. ನಮ್ಗೆ ಇವ್ರೇನು ಹೇಳ್ತಾರೆ, ಆ ಸರ್ವೆ ನಂಬರಲ್ಲಿ 4 ರನ್ ಇದೆ, ನಾವು ಯಾವುದೂ ಒಪಿನಿಯನ್ ಕೊಡಲ್ಲ. ಆ ಸರ್ವೆ ನಂಬರಲ್ಲಿ ಡೀಮ್ಡ್ ಫಾರೆಸ್ಟ್ ಇದೆ, ನಾವು ಯಾವುದಕ್ಕೂ ಒಪಿನಿಯನ್ ಕೊಡಲ್ಲ. ಅಲ್ಲಿ ಡಿ ಸಿ ರಿಸರ್ವ್ ಇದೆ, ಅದಕ್ಕೆ ನಾವು ಒಪಿನಿಯನ್ ಕೊಡಲ್ಲ ಅಂತಾರೆ ಅರಣ್ಯ ಇಲಾಖೆಯವರು. ಹಾಗಿದ್ರೆ ಒಪಿನಿಯನ್ ಕೊಡೋದು ಯಾವುದಕ್ಕೆ? ಇದನ್ನು ಚುನಾಯಿತ ಪ್ರತಿನಿಧಿಗಳು ಗಟ್ಟಿ ಹಿಡ್ಕೊಂಡು ಅವರಿಗೆ ಇದೇ ಥರ ಆಗುತ್ತೆ. ನಾನು ಮೊನ್ನೆ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೆ. ಈ ಜಂಟಿ ಸರ್ವೆ ನಡೀತಾ ಇದೆ. ಜಂಟಿ ಸರ್ವೆ ನಡೆದಾಗ ಜಂಟಿ ಸರ್ವೆನಲ್ಲಿ ಈಗ ಸಪ್ರೇಟ್ ಮಾಡ್ತಾ ಇದ್ದಾರೆ, ಒತ್ತುವರಿಗಳೇನೋ ಮನೆಗಳೇನೋ ಎಲ್ಲದೂ ಇದೆ ಅಂತ. ನಾನು ತಹಸೀಲ್ದಾರಿಗೆ ಒಂದು ಆಗ್ರಹ ಮಾಡಿದ್ದೀನಿ, ನೀವು ಈ ಪೋಡಿ ಅರ್ಜಿಗಳನ್ನು ಕೊಟ್ಟು ಎಲ್ಲದನ್ನೂ ಪೆಂಡಿಂಗ್ ಇಟ್ಕೊಳ್ಬೇಕು. ಯಾವುದು ಈಗಾಗಲೇ ಜಂಟಿ ಸರ್ವೆ ಮುಗಿದಿದೆ ಯಾವ ಗ್ರಾಮಗಳಲ್ಲಿ, ಅಲ್ಲಿ ಒಪಿನಿಯನ್ ತಗೊಳ್ಳಿ, ಅವರಿಂದ ಒಪಿನಿಯನ್ ಕೊಡಿ ಅಂತ ಹೇಳಿ ಅವರಿಗೆ, ಅಥವಾ ಜಿಲ್ಲಾಧಿಕಾರಿಗಳಿಂದ CCFಗೆ ಒಂದು ಆದೇಶ ಹಾಕಿಸಿ, ಎಲ್ಲಿ ಜಂಟಿ ಸರ್ವೆ ಮುಗಿದಿದೆ ಅಲ್ಲಿ ನೀವು ಒಪಿನಿಯನ್ ಕೊಡಿ ಅಂಥ ಅರ್ಜಿಗಳಿಗೆ ಅಂತ ಹೇಳಿ. ಯಾರ ಹತ್ರ ಮಾಡಿಸ್ಬೇಕು ಅವ್ರ ಹತ್ರ ಕೆಲಸ ಮಾಡಿಸ್ತಾ ಇಲ್ಲ. ಅರಣ್ಯ ಇಲಾಖೆಯವರನ್ನು ಹಿಡಿದು ನೀವು ಈಗ ಮಾಡಬೇಕಂತ ಹೇಳುವಂಥದ್ದು ಆಗದೇ ಹೋದರೆ ಕಂದಾಯ ಇಲಾಖೆಯವರು ಹೇಳೋದು ಜಂಟಿ ಸರ್ವೆಲೂ ಸಾಧಕ ಬಾಧಕಗಳಿದೆ, ಅದರಲ್ಲೂ ಇಲ್ಲ. ಜಂಟಿ ಸರ್ವೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಸಾಧಕ ಬಾಧಕಗಳು ಪರಿಹಾರ ಆಗ್ತವೆ. ಅಲ್ಲಿ ಬಾಧಕಗಳಿದೆ, ತುಂಬ ಬಾಧಕಗಳಿದೆ. ಹೌದು. ಅದನ್ನು ಸರಿ ಮಾಡೋದೇ ಜಂಟಿ ಸರ್ವೆ. ಅಲ್ಲಿ ತಹಸೀಲ್ದಾರ್ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ, ಬ್ಲಾಕ್ ಅಂದರೆ ಮಾರ್ಕಿಂಗ್ ಮಾಡಿದ್ದಾರೆ, ಯಾವುದು ಒತ್ತುವರಿ, ಯಾವ್ದು ಮನೆ ಬರ್ತದೆ, ಯಾವುದು ಸಾರ್ವಜನಿಕ ರಸ್ತೆ ಬರ್ತದೆ, ಆಸ್ತಿ ಬರ್ತದೆ, ಇದನ್ನೆಲ್ಲದನ್ನು ಸಪ್ರೇಟಾಗಿ ಒಂದು ನಕ್ಷೆನೇ ಮಾಡಿದ್ದಾರೆ. ಇದನ್ನು ಇಟ್ಕೊಂಡ್ಬಿಟ್ಟು ಇದನ್ನು ಗೌರ್ಮೆಂಟ್ ಒಳಗಡೆ ಚರ್ಚೆ ಮಾಡಿ ಅದನ್ನು ವಾಪಸ್ ತಗೊಳ್ತಾರೆ. ವಾಪಸ್ ತಗೊಳ್ಳೋದು ಅಂತ ಹೇಳಿದರೆ ಕಂದಾಯ ಇಲಾಖೆಗೆ ಬರೋದು, ಸಮಸ್ಯೆ ಬಗ್ಗೆ ಇರ್ತದೆ. ಅರಣ್ಯ ಇಲಾಖೆಯಿಂದ ವಾಪಸ್ ಕಂದಾಯ ಇಲಾಖೆಗೆ ಬರುತ್ತೆ. ಕಂದಾಯ ಇಲಾಖೆ ಬಂದಾಗ ಸಮಸ್ಯೆ ಬಗೆಹರಿಸಲಿಕ್ಕೆ ತಿದ್ದುಪಡಿಗಳಂತಂದು ಅವಕಾಶಗಳಿದೆ. ಹೌದು, ಅರಣ್ಯ ಅಂತ ಹೇಳಿ ಆದರೆ ಸಮಸ್ಯೆಗಳಿದ್ದಾವೆ, ಇಲ್ಲ ಅಂತಲ್ಲ. ನೀವು ಅರಣ್ಯ ಇಲಾಖೆಯವರನ್ನ ಕೇಳಿಬಿಡಿ, ಅವ್ರು ಹೇಳೋದೇನೋ 1993ರಲ್ಲಿ ಒಂದು ಗೋದಾವರಿ ಒಂದು ಕೇಸಾಗಿದೆ, ಅದರಲ್ಲಿ ಅರಣ್ಯ ಅಂತ ಇದು ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತುಂಬ ಡೀಟೇಲ್ ಸ್ಟಡಿ ಮಾಡಿದ್ರೆ ಅಲ್ಲೂ ಏನು ಇದೆ ಅಂತ ಹೇಳಿದರೆ, ನಾನು ನಿಮ್ಗೆ ಏನು ಹೇಳಿದೆ, ನೋಟಿಫೈಡ್ ಫಾರೆಸ್ಟ್ ಅಂತ ಹೇಳ್ತಾರೆ. ಆ ನೋಟಿಫೈಡ್ ಫಾರೆಸ್ಟಲ್ಲಿ ಯಾರೇ ಒತ್ತುವರಿ ಮಾಡಿರಲಿ ಅವು ಮಾಡೋಕ್ಕೆ ಎಲ್ಲದೂ ನೋಟಿಫೈಡ್ ಫಾರೆಸ್ಟ್ ಅಲ್ಲ, ಎಲ್ಲದೂ ಅಲ್ಲ. ಇವರು ಅರಣ್ಯ ಇಲಾಖೆಯವರು ನಮ್ಮದೇ ನೋಟಿಫೈಡ್ ಫಾರೆಸ್ಟು, ಅದು ಫಾರೆಸ್ಟು ಅಂತೇಳಿ ಅಂತ. ಈಗ ಡೀಮ್ಡಿದ್ದು ಸರ್ವೆ ನಡೀತಾ ಇದೆ. ಡೀಮ್ಡ್ 1, 2 ಹೋಗಿ ಈಗ 3 ಆಗ್ತಾಯಿದೆ. 3ನಲ್ಲಿ ತುಂಬ ಕಡಿಮೆ ಇದೆ ನಮಗಿರೋ ಮಾಹಿತಿ. ಅದು ತುಂಬ ದೊಡ್ಡ ಬ್ಲಾಕ್ ಇದ್ರೆ ಮಾತ್ರ ಡೀಮ್ಡ್ ಅಂತ ಮಾಡಬೇಕಂತಿದೆ. ಆ ಒಂದು ಕಾನ್ಸೆಪ್ಟ್ ಒಳಗಡೆ ಡಿಮಿಡ್ದು ವ್ಯಾಪ್ತಿ ಹೇಗೆ ಬರುತ್ತೆ? ಆ ಡಿಮಿಡು ಮುಂಚೆ ಸುಪ್ರೀಂ ಕೋರ್ಟಿನ ಒಂದು ಆದೇಶ 2002 ಬಂದಿದೆ. ಅದು ಡಿಮಿಡ್ ಅಂತ ಹೇಳಿದರೆ 1 ಎಕರೆ ಜಾಗದಲ್ಲಿ ಇಷ್ಟು ಮರ ಇರಬೇಕು.
ಇಷ್ಟು ಗರ್ತಿನ ಮರ ಇರಬೇಕು, ದಪ್ಪದ ಮರ ಇರಬೇಕು, ಇಷ್ಟು ಮರ ಇರಬೇಕು ಅಂತ ಇದೆ. 28-29 ಮರ ಇರಬೇಕು ಅಂತ ಒಂದು, ಅವಾಗ ಅದು 1 ಎಕರೆ ಕವರ್ ಆಗಿರುತ್ತೆ. ಅದನ್ನು ಡೀಮ್ಡ್ ಅಂತ ಕನ್ಸಿಡರ್ ಮಾಡಿ ಅಂತ ಒಂದು ಆದೇಶ ಕೊಟ್ಟಿರುವಂಥದ್ದು. ಅದನ್ನು ಏನೇನೋ ಅದಕ್ಕೆ ಡೀಮ್ಡ್ 10 ಮರ ಇದ್ದರೂ ಡೀಮ್ಡ್ ಅಂತ ಹೇಳ್ತಾಯಿದ್ರು, 5 ಮರ ಇದ್ದರೂ ಡೀಮ್ಡ್ ಅಂತ ಹೇಳುವಂಥದ್ದು ಅರಣ್ಯ ಇಲಾಖೆ ಮಾಡ್ತಾಯಿದ್ರು. ಸ್ಪಷ್ಟತೆ ಇಲ್ಲ ಯಾವುದಕ್ಕೂ. ಈಗಲೂ ಡೀಮ್ಡಿಗೆ ಸ್ಪಷ್ಟತೆ ಇಲ್ಲ. ಆಶ್ಚರ್ಯ ಆಗ್ತದೆ ಸರ್. ಖಾಲಿ ಜಾಗನ ಡೀಮ್ಡ್ ಮಾಡಿದಂಥ ಉದಾಹರಣೆ ತೋರಿಸ್ತೀನಿ ನಾನು. ಖಾಲಿ ಜಾಗ ಮರನೇ ಇಲ್ಲ, ಡೀಮ್ಡ್ ಮಾಡಿದ್ದಾರೆ. ಅದನ್ನು ಡೀಮ್ಡ್ ಮಾಡಿದ್ದಾರೆ. ಮರಗಳೇ ಇಲ್ಲ ಅಂತ ಡೀಮ್ಡ್ ಮಾಡಿದ್ದಾರೆ. ಹಾಗೆ ಡೀಮ್ಡ್ ಅನ್ನೋದಕ್ಕೆ ಅರ್ಥ ಏನು? ಅರ್ಥ ಇಲ್ಲ. ಇಂಥದ್ದೆಲ್ಲ ನಡೆದಾಗ ಅರಣ್ಯ ಇಲಾಖೆಯವರನ್ನು, ಕಂದಾಯ ಇಲಾಖೆಯವರನ್ನು ಕೂರಿಸ್ಬಿಟ್ಟು ಇಂತಹ ಗೊಂದಲಗಳನ್ನು ಮೊದಲು ಮಾಡ್ಕೊಳ್ಳಿ ನೀವು. ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಅಲ್ಲಿ ಈಗ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಬಂದಿದ್ರೆ ಅದು ಒಪಿನಿಯನ್ ಕೊಡೋಕ್ಕೆ ಬರಲ್ಲ. ಖಾಲಿ ಜಾಗ ಇದೆ, ಇದರಲ್ಲಿ ಯಾರಿಗೆ ಅದಷ್ಟು ಮಾರ್ಗಸೂಚಿಗಳು ಇರುತ್ತಲ್ಲ, ಡೀಮ್ಡ್ ಫಾರೆಸ್ಟ್ ಮಾಡಲಿಕ್ಕೆಲ್ಲ ಅದು ಇದೆ. ಅವರಿಬ್ಬರನ್ನು ಕೂರಿಸ್ಬೇಕು, ಐಆರ್ ಆಫೀಸರ್ಸ್ಗಳನ್ನು ಕೂರಿಸ್ಬೇಕು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಶಾಸಕರು, ಸರ್ಕಾರದ ಕಂದಾಯ ಮಂತ್ರಿಗಳಲ್ಲಿ, ಅರಣ್ಯ ಮಂತ್ರಿಗಳಲ್ಲಿ ಜೊತೆ ಕೂತ್ಕೊಂಡು ಇದು ಸಮಸ್ಯೆ ಬಗೆಹರಿಸ್ಬೇಕು ಅಂತ ಹೇಳಿ ಕೂತ್ರೆ ಇಚ್ಛಾಶಕ್ತಿ ಇದ್ದರೆ ಎಲ್ಲವೂ ಮಾಡೋಕ್ಕಾಗ್ತದೆ. ನಮ್ಮ ಅವಧಿ ಮುಗೀತೋ, ಇನ್ನೊಬ್ಬ ಬಂದವನು ನೋಡ್ತಾನೆ, ಅಥವಾ ನಾವು ಅದನ್ನು ಚುನಾವಣೆಗೆ ಎಲ್ಲ ಏನಾಗಿದೆ ಗೊತ್ತಾ, ಚುನಾವಣೆ ಇಶ್ಯೂ ಆಗಿಬಿಟ್ಟಿದೆ.